ಧರ್ಮದ ಬಗ್ಗೆ ಯಾಕಿಷ್ಟು ಉದಾಸೀನತೆ? ಈ ಉದಾಸೀನತೆಯು ಪ್ರತಿನಿತ್ಯ ಏಕೆ ಹೆಚ್ಚುತ್ತಲೇ ಇದೆ? ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ಓಶೋ ಪ್ರೇಮಿಗಳೇ, ಮಣ್ಣಿನ ಅಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಧರ್ಮದ ಬಗ್ಗೆ ಯಾಕಿಷ್ಟು ಉದಾಸೀನತೆ? ಈ ಉದಾಸೀನತೆಯು ಪ್ರತಿನಿತ್ಯ ಏಕೆ ಹೆಚ್ಚುತ್ತಲೇ ಇದೆ? ನಾನೊಂದು ಕಥೆ ಕೇಳಿದ್ದೇನೆ. ಒಂದು ಹಳ್ಳಿ. ಆ ಹಳ್ಳಿಯ ಜನರು ಬಹಳ ಮುಗ್ಧರು. ಹಳ್ಳಿಯ ಹೊರಗೊಂದು ದೇವರ ಮೂರ್ತಿ ಇತ್ತು. ಅಲ್ಲಿಗೊಬ್ಬ ಮಹಾತ್ಮರು ಬಂದರು. ಅವರು ಆ ಹಳ್ಳಿಯವರನ್ನೆಲ್ಲ ಒಂದುಗೂಡಿಸಿ ಹೇಳಿದರು, ಅನರ್ಥ, ರಾಮ್ ರಾಮ್, ಮೂರ್ಖರೇ, ನೀವು ನೋಡಿದರೆ ನೆರಳಿನಲ್ಲಿ ಇರುವಿರಿ, ಹಾಗೂ ದೇವರು ನೋಡಿದರೆ ಬಿಸಿಲಿನಲ್ಲಿ. ದೇವರ ತಲೆಯ ಮೇಲೆ ಸ್ವಲ್ಪ ನೆರಳನ್ನು ಮಾಡಿ. ನೋಡುತ್ತಿಲ್ಲವೇ ದೇವರು ಎಷ್ಟು ಬಡಕಲಾಗಿದ್ದಾನೆಂದು? ಆ ಹಳ್ಳಿಯ ಜನರು ಬಹಳ ಬಡವರಾಗಿದ್ದರು. ಹೇಗೋ ತಮ್ಮ ಚಪ್ಪರಗಳನ್ನು ಚಿಕ್ಕದು ಮಾಡಿ ದೇವರಿಗೊಂದು ಚಪ್ಪರ ಮಾಡಿದರು. ಹೀಗಾದ ಮೇಲೆ ಮಹಾತ್ಮರು ಮುಂದಿನ ಹಳ್ಳಿಗೆ ತೆರಳಿದರು. ಅದೊಂದೇ ಹಳ್ಳಿಯಾಗಿರಲಿಲ್ಲ, ಇನ್ನೂ ಬಹಳ ಹಳ್ಳಿಗಳಿದ್ದವು. ಅನೇಕ ದೇವರುಗಳೂ ಇದ್ದವು. ಆದರೆ ಅವೆಲ್ಲ ದೇವರುಗಳಿಗೂ ಚಪ್ಪರ ಹಾಕಿಸುವ ಜವಾಬ್ದಾರಿಯು ಈ ಹಳ್ಳಿಗಳ ಮೇಲೆಯೇ ಬಿತ್ತು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಮಹಾತ್ಮರ ಆಗಮನವಾಯಿತು. ದೇವರ ಮೇಲಿನ ಚಪ್ಪರವನ್ನು ನೋಡುತ್ತಲೇ ಆ ಮಹಾತ್ಮ ದುಃಖಿತನಾದ. ಹಳ್ಳಿಯ ಜನರನ್ನೆಲ್ಲ ಒಟ್ಟುಗೂಡಿಸಿ ಬೇಸರದಿಂದ ಕೇಳಿದ, ರಾಮ್ ರಾಮ್, ಅನರ್ಥವಾಗಿ ಹೋಯಿತು. ಮೂರ್ಖರುಗಳಿಂದ ದೇವರ ಮೇಲೆ ಚಪ್ಪರ. ಆತನಿಗೇನು ನಿಮ್ಮ ಚಪ್ಪರದ ಅವಶ್ಯಕತೆ ಇದೆಯೇನು? ಬೆಂಕಿ ಏನಾದರೂ ತಗುಲಿದರೆ ಎಲ್ಲವೂ ಸ್ವಾಹ. ಈಗಲೇ ಚಪ್ಪರವನ್ನು ತೆಗೆದು ಬಿಸಾಕಿ. ಹಳ್ಳಿಯವರೆಲ್ಲರೂ ಆಶ್ಚರ್ಯಗೊಂಡರು. ಆದರೆ ಈಗ ಮಾಡುವುದಾದರೂ ಏನು? ಮಹಾತ್ಮರು ಏನು ಹೇಳಿದರೂ ಅವರು ಸರಿಯಾದುದನ್ನೇ ಹೇಳಿರುತ್ತಾರೆ. ಅವರುಗಳ ಮಾತನ್ನು ಒಪ್ಪದಿದ್ದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ದುಃಖಿಗಳಾಗಿ ನರಳುವಂತೆ ಹಾಗೂ ನರಕದಲ್ಲಿ ಬಿದ್ದು ತೊಳಲಾಡುವಂತೆ ಶಾಪವನ್ನು ಕೊಟ್ಟು ಬಿಡುತ್ತಾರೆ. ದೇವರುಗಳಿರುವುದು ಇವರ ಕೈಯಲ್ಲಿಯೇ. ಹೇಗೆ ಬೇಕೋ ಹಾಗೆ ನಡೆಸುವವರು ಇವರೇ. ಪಾಪ, ಅವರುಗಳು ಚಪ್ಪರವನ್ನು ತೆಗೆದೆಸೆಯಬೇಕಾಯಿತು. ಬಹಳ ದಿನದ ಶ್ರಮ, ಶಕ್ತಿ ಮತ್ತು ಬಡವರ ಬಂಡವಾಳ ವ್ಯರ್ಥವಾಯಿತು. ಆದರೂ ಸಹ ದೇವರ ಮೇಲೆ ಹಾಕಿದ ಚಪ್ಪರದ ಕಳಂಕದಿಂದ ಪಾರಾಗುವುದು ಸಾಮಾನ್ಯ ಸೌಭಾಗ್ಯವೇನು? ಆ ಮಹಾತ್ಮನು ಚಪ್ಪರವನ್ನು ತೆಗೆಸಿ ಮುಂದಿನ ಹಳ್ಳಿಗೆ ಹೋದ. ಇದೊಂದು ಹಳ್ಳಿಯಲ್ಲ, ಬಹಳ ಹಳ್ಳಿಗಳಿತ್ತು. ಹಾಗೆ ಬಹಳ ದೇವರುಗಳೂ ಇದ್ದವು. ಎಲ್ಲ ಹಳ್ಳಿಗಳಲ್ಲಿ ಚಪ್ಪರವನ್ನು ತೆಗೆಸುವ ಜವಾಬ್ದಾರಿ ಈ ಹಳ್ಳಿಗರ ಮೇಲೆಯೇ ಬಿತ್ತು. ಇನ್ನೂ ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಮಹಾತ್ಮರ ಆಗಮನವಾಯಿತು. ಆದರೆ ಈ ಸಲ ಹಳ್ಳಿಗರು ಬಹಳ ಎಚ್ಚರದಿಂದ ಇದ್ದರು. ಹಾಗೂ ಅಪ್ಪಿತಪ್ಪಿಯೂ ಸಹ ದೇವರ ಮೂರ್ತಿ ಇರುವ ಕಡೆಗೆ ಹೋಗಲಿಲ್ಲ. ಗೊತ್ತಿಲ್ಲ ಈಗ ಯಾವ ತರಹದ ಪೀಡೆ ಬರುವುದೋ. ಆ ಮಾರ್ಗದಲ್ಲಿ ಹೋಗಿ ಬರುವುದನ್ನೇ ಹಳ್ಳಿಯವರು ನಿಲ್ಲಿಸಿಬಿಟ್ಟರು. ಆ ಹಳ್ಳಿಯಲ್ಲಿ ಏನಾಯಿತೋ ಅದೇ ಹೆಚ್ಚು ಕಡಿಮೆ ಜಗತ್ತಿನಲ್ಲೆಲ್ಲ ಆಗುತ್ತಿರುವುದನ್ನು ನಾನು ಕಾಣುತ್ತಿರುವೆ. ಧರ್ಮದ ಹೆಸರಿನಲ್ಲಿ ಮಹಾತ್ಮರುಗಳು ಬೇಜವಾಬ್ದಾರಿಯ ಮಾತುಗಳನ್ನಾಡಿ
ಭಯವನ್ನು ಕಲ್ಪಿಸಿಬಿಟ್ಟಿದ್ದಾರೆ. ಆದುದರಿಂದ ಜನರು ಭಗವಂತನ ಮಾರ್ಗದಲ್ಲಿ ಬರುವುದನ್ನು ನಿಲ್ಲಿಸಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಧರ್ಮದ ಬಗ್ಗೆ ಉದಾಸೀನತೆ ಬರಲು ಸಂಪೂರ್ಣವಾಗಿ ಮಹಾತ್ಮರು ಹರಡಿರುವ ಆತಂಕಗಳು ಮತ್ತು ಅಂಧವಿಶ್ವಾಸಗಳೇ ಕಾರಣ. ಧರ್ಮದ ಉದಾಸೀನತೆ, ಧರ್ಮದ ಜಾಡಿನಲ್ಲಿ ನಡೆಯುತ್ತಿರುವ ಶೋಷಣೆ, ಟಕ್ಕತನ ಮತ್ತು ಜಡತೆಯೇ ಇದಕ್ಕೆ ಮೂಲ. ಧರ್ಮದ ಉದಾಸೀನತೆ ಧರ್ಮವನ್ನು ಸುಳ್ಳಾಗಿರಿಸಿರುವ ಸಂಪ್ರದಾಯಗಳು ಹಾಗೂ ಅದರ ಮೂಲಕ ಹರಡಿದಂತಹ ದ್ವೇಷ, ವೈಮನಸ್ಯ ಹಾಗೂ ಶತ್ರುತ್ವದ ಗುಣಗಳಿಂದಾದ ಉದಾಸೀನತೆಯಾಗಿದೆ. ಧರ್ಮದ ಬಗ್ಗೆ ಉದಾಸೀನತೆ ಧರ್ಮದ ಉದಾಸೀನತೆಯಲ್ಲ. ವಾಸ್ತವವಾಗಿ ಯಾವುದು ಉದಾಸೀನವೋ ಅದು ಧರ್ಮವೇ ಅಲ್ಲ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.